ಸೊ ಇವತ್ತಿನ ವಿಡಿಯೋಲಿ ಎಲ್ಲರಿಗೂ ನಮಸ್ಕಾರ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಪೇಪರ್ 1 ಅನ್ನೋದನ್ನು ಡಿಸ್ಕಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. 2015 ಪೇಪರ್ ಇದು. 2015 ಪೇಪರ್ GK, ಜನರಲ್ ನಾಲೆಡ್ಜ್ ಪೇಪರ್. ಸಬ್ಜೆಕ್ಟ್ಸ್ ಏನೇನು ಇರ್ತಾವೆ: ಜನರಲ್ ನಾಲೆಡ್ಜ್, ಎಜುಕೇಷನಲ್ ಸೈಕಾಲಜಿ, ಜನರಲ್ ಇಂಗ್ಲೀಷ್, ಕಂಪ್ಯೂಟರ್ ಲಿಟ್ರಸಿ ಆ್ಯಂಡ್ ಮೆಂಟಲ್ ಅಬಿಲಿಟಿ. ಸೊ ಅದರಲ್ಲಿ ಫಸ್ಟ್ ಕ್ವಶನ್: The 2014 Hockey World Cup tournament was held in London, Australia, India, ಹಾಗೆ. ಸೊ ಇಲ್ಲಿ ರೈಟ್ ಆಪ್ಷನ್ ಏನು ಅಂತಂತಂದರೆ, ರೈಟ್ ಆಪ್ಷನ್ ಇಸ್ ಫೋರ್ತ್ ಒನ್, ದಿ ಹಾಗೆ, ಹೇಗ್. ಸೆಕೆಂಡ್, ದಿ ನ್ಯಾಷನಲ್ ಪೆನ್ಷನ್ ಸ್ಕೀಮ್ NPS was introduced by Government of India in. ದಿ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅನ್ನೋದು ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ದಾರೆ? 2006, ಸೆಕೆಂಡ್ 2010, ಥರ್ಡ್ ಆಪ್ಷನ್ 2009, ಫೋರ್ತ್ ಆಪ್ಷನ್ 2004. ಸೊ ಇಲ್ಲಿ ಕರೆಕ್ಟ್ ಆಪ್ಷನ್ ಏನು ಅಂತಂದರೆ 2004. ನೆಕ್ಸ್ಟ್ ಕ್ವಶನ್, ಥರ್ಡ್ ಒನ್: ದಿ ರಿಸಿಪಿಯಂಟ್ ಆಫ್ 2009 ನೋಬೆಲ್ ಪೀಸ್ ಅವಾರ್ಡ್ ಈಸ್ ಬರಾಕ್ ಒಬಾಮಾ, ಸೆಕೆಂಡ್ ವ್ಯಾಂಗೇರಿ ಮಥಾಯ್, ಥರ್ಡ್ ಕೈಲಾಸ್ ಸತ್ಯಾರ್ಥಿ, ಆ್ಯಂಡ್ ದೆನ್ ಫೋರ್ತ್ ಶಿರಿನ್ ಎಬ್ಬಾಡಿ. ಸೊ ಇಲ್ಲಿ ಕರೆಕ್ಟ್ ಆಪ್ಷನ್ ಬರಾಕ್ ಒಬಾಮಾ, ಫಾರ್ಮರ್ US ಪ್ರೆಸಿಡೆಂಟ್. 2009 ಏನಾಗುತ್ತೆ, ನೊಬೆಲ್ ಪ್ರೈಸ್ ಅನ್ನೋದನ್ನು ಇವರು ಪಡ್ಕೊಂಡಿರ್ತಾರೆ. ಯಾವುದಕ್ಕೆ? ಪೀಸ್ ಪ್ರೈಸ್. ದಿ ಮೋಸ್ಟ್ ಇರಿಗೇಟೆಡ್ ಸ್ಟೇಟ್ ಇನ್ ಇಂಡಿಯಾ ಈಸ್. ದಿ ಮೋಸ್ಟ್ ಇರಿಗೇಟೆಡ್ ಸ್ಟೇಟ್ ಇನ್ ಇಂಡಿಯಾ ಈಸ್ ಅಂದರೆ ನೀರಾವರಿ ಪ್ರದೇಶ. ಫಸ್ಟ್ ಒನ್ ಬಿಹಾರ್, ಸೆಕೆಂಡ್ ಪಂಜಾಬ್, ಥರ್ಡ್ ಆಂಧ್ರ ಪ್ರದೇಶ್, ಫೋರ್ತ್ ಉತ್ತರ್ ಪ್ರದೇಶ್. ಸೊ ಇಲ್ಲಿ ರೈಟ್ ಆಪ್ಷನ್ ಏನು? ಪಂಜಾಬ್. ನೆಕ್ಸ್ಟ್ ಫಿಫ್ತ್ ಕ್ವಶನ್: ಒನ್ ಆಫ್ ದಿ ಫಾಲೋಯಿಂಗ್ ಯಂಗೆಸ್ಟ್ ಪರ್ಸನ್ ಈಸ್ ಎಲೆಕ್ಟೆಡ್ ಆಸ್ MP ಇನ್ 2014 ಜನರಲ್ ಬಾಡಿ ಲೋಕಸಭಾ ಎಲೆಕ್ಷನ್. ಫಸ್ಟ್ ಒನ್ ಪ್ರತಾಪ್ ಸಿಂಹ, ಸೆಕೆಂಡ್ ಹೀನಾ ಗಾವಿತ್, ಥರ್ಡ್ ಸಚಿನ್ ಪೈಲಟ್, ಫೋರ್ತ್ ಪ್ರಿಯಾಂಕಾ ಗಾಂಧಿ. ಸೊ ಇಲ್ಲಿ ರೈಟ್ ಆಪ್ಷನ್ ಏನು ಅಂತಂದರೆ ಹೀನಾ ಗಾವಿತ್, ಸೆಕೆಂಡ್ ಆಪ್ಷನ್. 26 ಏಜಲ್ಲಿ ಏನಾಗಿದ್ರು, ಶಿ ವಾಸ್ 26 year old when she won. ಓಕೆನಾ? ಸಿಕ್ಸ್ತ್ ಕ್ವಶನ್: Under the Article 331, how many members of the Anglo-Indian community can be nominated in Lok Sabha by President? 3, 4, 2, 1. 3, 4, 2, 1. And here the right option is 3, 2. Okay na? Under Article 331. Next, seventh question: one of the following gases is used for refrigeration. First one chlorine, second sulfur dioxide, 3 phosphine, 4 ammonia. So here the right option is fourth one, that is ammonia. Next, eighth question: if the president wants to resign, he should address his resignation letter to. First one Parliament, second Prime Minister, third Chief Justice of India, fourth Vice President. So here the right option is Vice President. According to the Article 561A Indian Constitution, the President of the India can resign from office by writing under their hand address to the Vice President. Okay na? Next, ninth question: one of the following articles of Indian Constitution says no child below the age of 14 years shall be employed to work in any factory or mine or engaged in any other hazardous employment. Article 45, Article 330, Article 24, Article 368. So ninth question ಗೆ ಆನ್ಸರ್ ಯಾವ ಆರ್ಟಿಕಲ್ ಅಂಡರಲ್ಲಿ ಒಂದು ಮಗು ಅನ್ನೋದು 14 ವರ್ಷದ ಕೆಳಗಿನ ಮಗು ಎಂಪ್ಲಾಯ್ಮೆಂಟ್ ಮಾಡೋಕ್ಕಾಗಲ್ಲ, ಅಂದರೆ ವರ್ಕ್ ಮಾಡೋಕ್ಕಾಗಲ್ಲ ಅಂತಂದರೆ ಅದು ಆರ್ಟಿಕಲ್ 24 ಅಂಡರಲ್ಲಿ. 45 ಏನು ಮಾಡುತ್ತೆ? ಚೈಲ್ಡ್ ಕೇರ್ ಅನ್ನೋದನ್ನು ಪ್ರೊವೈಡ್ ಮಾಡ್ತದೆ. ಮತ್ತು
ಮತ್ತು ಇದು 330 ರಿಸರ್ವೇಷನ್ ಸೀಟ್ಸ್ ಫಾರ್ ಕ್ಯಾಸ್ಟ್ ಆ್ಯಂಡ್ ಟ್ರೈಬ್ಸ್ ಇನ್ ದಿ ಲೋಕಸಭಾ. ಮತ್ತು 368 ಏನದು ಪವರ್ ಆಫ್ ಪಾರ್ಲಿಮೆಂಟ್ ಟು ದಿ ಅಮೆಂಡ್ ದಿ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಇಟ್ಸ್ ಪ್ರೊಸೀಜರ್ಸ್. ಇದರಲ್ಲಿ ಏನಿರುತ್ತೆ, ಪಾರ್ಲಿಮೆಂಟ್ ಅಮೆಂಡ್ಮೆಂಟ್ ಅನ್ನೋದಿರುತ್ತೆ, ಪವರ್ ಆಫ್ ಪಾರ್ಲಿಮೆಂಟ್ ಟು ದಿ ಅಮೆಂಡ್ಸ್. ಸೊ 10th ಕ್ವೆಶನ್ ಹೋಗೋಣ. 10th ಕ್ವೆಶನ್, Gerontology is a study of first one, process of aging, second, growth of cells, third, birds, and then fourth one is vegetables. So here the right option is process of aging. Growth of cells ಅನ್ನೋದು ಸೈಟಾಲಜಿ ಆಗ್ತದೆ, ಅದು ಸೆಲ್ ಬಯಾಲಜಿಯಲ್ಲಿ ಬರುತ್ತೆ. ಆರ್ನಿಥಾಲಜಿ ಅನ್ನೋದು ಬರ್ಡ್ಸ್ಗೆ, ವೆಜಿಟೇಬಲ್ಸ್ ನಾವು ಅಂದರೆ ಒಲೆರಿಕಲ್ಚರ್ ಅಂತಲೂ ಕೂಡ ಕರಿತೀವಿ, ಬಟ್ ಅದು ಇದಕ್ಕೆ ರಿಲೇಟೆಡ್ ಅಲ್ಲ. ಸೊ ಪ್ರಾಸೆಸ್ ಆಫ್ ಏಜಿಂಗ್ ಇಸ್ gerontology. 11th one, helium is used for respiration in deep water instead of nitrogen because, first one, it is heavier than the nitrogen, second, it is higher than nitrogen, third, it mixes less in blood than the nitrogen, and then fourth, it helps oxygen burn more quickly. So helium is used for a respiration in deep water instead of nitrogen. ಯಾಕೆ ಹೀಲಿಯಮ್ ಅನ್ನೋದನ್ನು ಯಾಕೆ ಯೂಸ್ ಮಾಡ್ತೀವಿ ನೈಟ್ರೋಜನ್ ಬದಲಾಗಿ? ಯಾಕೆ ಅಂದರೆ ಇಟ್ ಮಿಕ್ಸಸ್ ಲೆಸ್ ಇನ್ ಬ್ಲಡ್ ದ್ಯಾನ್ ದಿ ನೈಟ್ರೋಜನ್. ನೆಕ್ಸ್ಟ್ 12th ಕ್ವೆಶನ್, ದಿ ಪರ್ಸನಾಲಿಟಿ ಹೂ ಈಸ್ ನಾಟ್ connected with 1857 mutiny. First one, Bhagat Singh, Lakshmi Bhai, third one, Tatya Tope, fourth one, Nana Saheb. So here right option is Bhagat Singh. Next 13th one, one of the following Indian banks on 7th January 2015 launched contactless credit cards and debit cards. First one, HDFC Bank, second, ICICI Bank, third, Axis Bank, fourth, Canara Bank. So here the right option is ICICI Bank. Next 14th question, following the Indian film was nominated for 2015 BAFTA, that is British Academy Film and Television Arts awards under non-English best film category. First one, The Lunchbox, second, 2 Days 1 Night, third one, Liar's Dice, and then fourth one, Timbuktu. So here the right option is The Lunchbox. Next question number 15, the Third National Lok Adalat in February 14, 2015 disposed 56,000 cases in a single day. This Adalat was held under the chairmanship of, first one, Justice H.L. Dattu, second, Justice T.S. Thakur, third one, Justice Jagadish Singh Kehar, fourth one, Justice Anil R. Dev. So here the right option is Justice T.S. Thakur. Next 16th question, the chemical symbol of tungsten is TSNWTN. The option is 3 is right. Question number 17, the hormone which controls excretion of water from kidney is, first one, prolactin, second, vasopressin, third, oxytocin, fourth, adrenaline. So here the right option is vasopressin. 18th one, the World Human Rights Day celebration on December 10th, December 23, June 21, October 10th, and then right option is December 10th. Next question, that is 19th, the Tata Institute of Fundamental Research is located in, first, Bengaluru, second, Delhi, third, Mumbai, fourth, Kolkata. So here the right option is third, Mumbai. Next 20th question, the asteroid belt of solar system present between the planets of, first, Earth and then Mars,
second Mars and then Jupiter, third Jupiter and Saturn, fourth Earth and then Venus. So here the right option is Mars and then Jupiter. 21st question. According to 2011 census, the literacy ratio of men and women in Karnataka is option 1 73.39 and 53.33, option 2 85.38 and 66.77, option 3 86.46 and 65.93, option 4 82.85 and 68.13. So here the right option is option 4. 22nd question. The National Food Security Act is launched on 2010, 2014, 2013, 2012. And then correct option is 2013. Next question number 23. The number of General Body Lok Sabha elections held after independence in India till 2014 are option 1 15, option 2 14, option 3 13, option 4 16, and then right option is option 4 16. 24th question. The book Agniveena was written by option 1 Khushwant Singh, option 2 Khaji Nasrul Islam, option 3 Ravindranath Tagore, option 4 Vishnu Sharma. Here the correct option is option 2 Khaji Nasrul Islam. Next, 25th question. The book Tereda Mana was written by option 1 S.L. Bhairappa, 2 U.R. Anantamurthy, 3 Girish Karnad, 4th H. Narasimhaya. So here the right option is H. Narasimhaya. 26th question. 26th question. In Pavlov's experiment on conditioned dog, ringing of a bell without food leads to first one extinction, second frustration, third shaping, fourth reinforcement. So here the right option is extinction. 27th. The statement on skills learning is takes long time to learn and less time to forget, takes less time to learn and then long time to forget, takes long time to learn and long time to forget, takes less time to learn and less time to forget. Here the right option is it takes long time to learn but long time to forget. That's what it is called, skill learning program. Next, 28th one. The best leader is one who draws more members to group. Second, induces all members to make their best contribution. Third, leads the group with his own decision. Fourth, is physically strong. So here the right option is induce all members to make their best contribution. ಗುಂಪಿನ ಎಲ್ಲ ಸದಸ್ಯರು ತಮ್ಮ ಗರಿಷ್ಠ ಮಟ್ಟದ ಕೊಡುಗೆಯನ್ನು ನೀಡುವಂತೆ ಪ್ರೇರೇಪಿಸುವವರು. 29. The IQ of a 5-year-old girl is 120. What is her mental age? 6 years, 8 years, 4 years, 5 years. So here the right option is option 1 6 years. What is actually IQ? How can you ಅಂದರೆ IQನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಟ್ರೆಡಿಷನಲ್ ಮೆಥಡ್ ಆಗಿ ಅಂತಂದರೆ IQ is equal to mental age, that is MA divided by chronological age into 100. ಅಂದರೆ IQನ ನಾವು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂದರೆ IQ just a minute equals to MA, that is mental age, and chronological age, that is CA, into 100.
ಇದರಿಂದ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು ಐ ಕ್ಯೂ ಲೆವೆಲ್ನ. ಸೊ ಇಲ್ಲಿ ಐ ಕ್ಯೂ ಲೆವೆಲ್ ಅವ್ರು ಎಷ್ಟು ಕೊಟ್ಟಿದ್ದಾರೆ, 120 ಕೊಟ್ಟಿದ್ದಾರೆ. ಅವ್ರೇನು ಕೇಳ್ತಿದ್ದಾರೆ, ಮೆಂಟಲ್ ಏಜ್ ಅನ್ನೋದನ್ನು ಕೇಳ್ತಿದ್ದಾರೆ, MA ಕೇಳ್ತಿದ್ದಾರೆ. ಸೊ ಈ 100 ಈ ಕಡೆ ಬಂದರೆ 120 ಡಿವೈಡೆಡ್ ಬೈ 100 MA ಡಿವೈಡೆಡ್ ಬೈ CA ಕ್ರೊನಾಲಜಿಕಲ್ ಏಜ್ ಅಂತಂದರೆ ಎಷ್ಟು ವರ್ಷ ಅಂತ ಕೊಟ್ಟಿದ್ದಾರೆ ಅವರು, 5 ಇಯರ್ಸ್ ಅಂತ ಕೊಟ್ಟಿರೋದ್ರಿಂದ MA ಡಿವೈಡೆಡ್ ಬೈ 5. ಸೊ ಆನ್ಸರ್ ಏನು ಬರ್ತದೆ, 1.2 divided 2 equals to MA divided by 5 ಡಿವೈಡೆಡ್ ಬೈ ಇರೋದು ಈ ಕಡೆ ಬಂದರೆ ಇಂಟು ಆಗುತ್ತೆ. ಸೊ ಆನ್ಸರ್ ಏನು 6. ಐ ಹೋಪ್ ನಿಮಗೆಲ್ಲರಿಗೂ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಏನಿಲ್ಲ, ಇದು ಫಾರ್ಮುಲಾ ನೆನ್ಪಿಟ್ಕೊಳ್ರಿ ಅಷ್ಟೇ. ಐ ಕ್ಯೂ ಫಾರ್ಮುಲಾ MA ಡಿವೈಡೆಡ್ ಬೈ CA ಇಂಟು 100. ಎಮ್ ಎ ಅಂತ ಅಂದಾಗ ಮೆಂಟಲ್ ಏಜ್, ಓಕೆನಾ. ಮೆಂಟಲ್ ಏಜ್ ಅನ್ನೋದು ಎಷ್ಟಿದೆ ಅನ್ನೋದು ಅವ್ರು ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ಮೆಂಟಲ್ ಏಜ್ ಅವ್ರು ಕಂಡುಹಿಡೀರಿ ಅಂತ ಹೇಳಿರೋದು. ಆ್ಯಂಡ್ CA ಅಂತ ಅಂದಾಗ ಎಷ್ಟು ಅವ್ರು ಕೊಟ್ಟಿರೋ ಏಜ್, ಕರೆಂಟ್, ದಟ್ ಈಸ್ ಕ್ರೊನಾಲಾಜಿಕಲ್ ಏಜ್. ಆ್ಯಂಡ್ ಐ ಕ್ಯೂ ಅಂತೂ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ. ಈ ಥರ ನಿಮಗೆ ಐ ಕ್ಯೂ ಕೊಟ್ಟು ಇದು MA ಕೇಳ್ಬೋದು, ಅಥವಾ ಐ ಕ್ಯೂ ಕೊಟ್ಟು CA ಕೇಳ್ಬೋದು. ಫಾರ್ಮುಲಾ ಮಾತ್ರ ಇದೇ ಇರುತ್ತೆ. ನೆಕ್ಸ್ಟ್ ಕ್ವಶನ್, ದಟ್ ಈಸ್ question number 30. Match the following: A. Language learning. B. Elephant standing on one leg. C. Learning drawing. Insight learning, classical conditioning, trial and error learning, operate conditioning. So ಇದಕ್ಕೆ ಆನ್ಸರು ಲ್ಯಾಂಗ್ವೇಜ್ ಲರ್ನಿಂಗ್ ಅನ್ನೋದು ಒಂದು ಕ್ಲಾಸಿಕಲ್ ಕಂಡೀಷನಿಂಗ್ ಆಗುತ್ತೆ. ದಟ್ ಈಸ್ A is 2. ಸೊ A is 2 ಅಂದರೆ 4th ಆಪ್ಷನ್ ಹೋಗಿಬಿಡ್ತಿಲ್ಲಿ. ರಿಮೂವಲ್ ಮೆಥಡ್ ಯೂಸ್ ಮಾಡ್ಬೋದು ನಾವು. ಮತ್ತು ನೆಕ್ಸ್ಟ್ ಎಲಿಫೆಂಟ್ ಸ್ಟ್ಯಾಂಡಿಂಗ್ ಆನ್ ಒನ್ ಸ್ಟೇಜ್, ಆಪರೇಟಿಂಗ್ ಕಂಡೀಷನ್, ದಟ್ ಈಸ್ ಸೊ B is 4th one, B is 4. ಸೊ ಸೆಕೆಂಡ್ ಆಪ್ಷನ್ನು ಎಲಿಮಿನೇಟ್ ಆಯಿತು. ಈಗ ಆಪ್ಷನ್ 1 or 3 ಇದೆ. ಆ್ಯಂಡ್ ದೆನ್ ಲರ್ನಿಂಗ್ ಡ್ರಾಯಿಂಗ್ ಈಸ್ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್. ಸೊ ಇದನ್ನು ನಾವು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂತ ಕರಿತೀವಿ. ಸೊ C is 3. ಸೊ ದ ರೈಟ್ ಆಪ್ಷನ್ ವಿಲ್ ಬಿ ಫಸ್ಟ್ ಒನ್. 31th question. A child is using small wooden piece as bus and playing. The child is in which of the following stage of cognitive development? First one, sensory motor stage, pre-operational stage, concrete operational stage, formal operational stage. So here the right option is pre-operational stage. Next, 32th question. In normal probability curve, that is NPC, normal probability curve NPC, related to distribution of intelligence, gifted children are located at first the peak of NPC, both the edges of NPC, one edge of NPC, and then the center of NPC. So here the right option is option 3, one edge of NPC. Next, 33th question. Which of the following statement related to intelligence is correct? All intelligent are creative. Second, all intelligent students face adjustment problem. Third, intelligence is determined by environment. Fourth one, intelligence is the ability to adjust to new environment. So here the right option is 4th. Next one, 34th question. Which of the following tests help in determining the chance of success in a given profession? First one, TAT, DAT, CAT, and 16PF. So here 34th question, answer is second one, DAT, differential aptitude test, that's expansion. Okay na. ಇಲ್ಲಿ TAT ಅಂತಂದರೆ ಥೆಮ್ಯಾಟಿಕ್
apperception test. This is thematic apperception test. ಚಿಲ್ಡ್ರನ್ಸ್ ಅಪರ್ಸೆಪ್ಷನ್ ಟೆಸ್ಟ್ ಇದು 16 ಪಿ ಎಫ್ ಅಂತ ಅಂದರೆ 16 ಪರ್ಸ್ನಾಲಿಟಿ ಫ್ಯಾಕ್ಟರ್ ಅಂತ ಅರ್ಥ. ಸೊ 34ಗೆ ರೈಟ್ ಆಪ್ಷನ್ ಸೆಕೆಂಡ್ ಒನ್. 35th, ವೇರಿಯಸ್ ರೇನ್ಫೋರ್ಸ್ಮೆಂಟ್ ಈಸ್ ದಿ ಕಂಟ್ರಿಬ್ಯೂಷನ್ ಆಫ್ ಫಸ್ಟ್ ಒನ್ ಆಪರೆಂಟ್ conditioning theory, classical conditioning theory, social learning theory, perceptual learning theory. So here the right option is social learning theory. 36. Which of the following is the most subjective method of understanding behavior? First one, observation. Second, interception. Third, case study. Fourth, experimentation. Here the right option is interception. Next, the following are the stages of creativity except ಅವನು ಕೇಳ್ತಿರೋದು ಪ್ರಿಪರೇಷನ್, ಅಸಿಮಿಲೇಷನ್, ಇನ್ಕ್ಯುಬೇಷನ್, ಇಲ್ಯುಮಿನೇಷನ್. ಸೊ ಇಲ್ಲಿ ಎಕ್ಸೆಪ್ಟ್ ಅಂತ ಅಂದಾಗ ಅಸಿಮಿಲೇಷನ್ ಅನ್ನೋದು ಕರೆಕ್ಟ್ ಆಪ್ಷನ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ದಟ್ ಈಸ್ 38th ಕ್ವಶನ್. The person associated with multiple intelligence is Goleman, second Kohlberg, third Vygotsky, fourth Gardner. Here the right option is Gardner. He said about theory of multiple intelligence. ಅವನು ಮಲ್ಟಿಪಲ್ ಇಂಟೆಲಿಜೆನ್ಸ್ ಬಗ್ಗೆ ಆ ಥಿಯರಿ ಅನ್ನೋದನ್ನು ಪ್ರಪೋಸ್ ಮಾಡ್ತಾರೆ. ಯಾವ ಇಯರಲ್ಲಿ? 1983. So next 39th question. When fox is not able to reach grapes, it says that grapes are sour. The defense mechanism used by fox is rationalization, repression, projection, sublimation. So here the right option is rationalization. ತರ್ಕಸಮ್ಮತವಾಗಿಸುವಿಕೆ. Next 40th question. In proactive inhibition, the transfer of learning is positive transfer, zero transfer, negative transfer and neutral. So ಇಲ್ಲಿ ನೆಗೆಟಿವ್ ಟ್ರಾನ್ಸ್ಫರ್ ಅನ್ನೋದು ಕರೆಕ್ಟ್ ಆಪ್ಷನ್ ಆಗುತ್ತೆ. 41th question. Ability to monitor one's own others feeling is called emotional intelligence, multiple intelligence, democratic ಲೀಡರ್ಶಿಪ್ ಆ್ಯಂಡ್ ಕ್ರಿಯೇಟಿವ್ ಎಬಿಲಿಟಿ. ಅದನ್ನು ನಾವು ಎಮೋಷನಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ 42. ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಈಸ್ ಸ್ಟ್ರಾಂಗ್ಲಿ ಇನ್ಫ್ಲೂಯೆನ್ಸ್ಡ್ ಬೈ ಹೆರಿಡಿಟಿ? ಸ್ಟ್ರಾಂಗ್ಲಿ ಇನ್ಫ್ಲೂಯೆನ್ಸ್ಡ್ ಬೈ ಹೆರಿಡಿಟಿ. ಮೆಂಟಲ್ ಡೆವಲಪ್ಮೆಂಟ್, ಎಸ್. ಸೋಷಿಯಲ್ ಡೆವಲಪ್ಮೆಂಟ್, ನೋ. ಹೆರಿಡಿಟಿ ಅಂತ ಕೇಳಿದ್ದಾರೆ ಅವರು. ಫಿಸಿಕಲ್ ಡೆವಲಪ್ಮೆಂಟ್, ಎಸ್. Emotional development, no. So here directly physical development, mental development ಅನ್ನೋದು inherit ಆಗುತ್ತೆ, influence ಆಗುತ್ತೆ heredity ಇಂದ. So A and C is right. The right option is option 3. 43th question. The principle which explains the growth and development follow a pattern is, first one, principle of heredity and environment. Second, universal principle. Third, cephalocaudal principle. And fourth, principle of individual difference. ಇಲ್ಲಿ ರೈಟ್ ಆಪ್ಷನ್ cephalocaudal principle. ಅದನ್ನು ನಾವು ಪ್ರಾಕ್ಸಿಮಾಡಿಸ್ಟಲ್ ಪ್ರಿನ್ಸಿಪಲ್ ಅಂತಾನೂ ಕೂಡ ಕರಿತೀವಿ. ನೆಕ್ಸ್ಟ್ 44th ಕ್ವಶನ್. ಎಫೆಕ್ಟ್ ಆಫ್ ಇಂಟೆನ್ಸಿಟಿ ಆಫ್ ಲೈಟ್. ಎಫೆಕ್ಟ್ ಆಫ್ ಇಂಟೆನ್ಸಿಟಿ ಆಫ್ ಲೈಟ್ ಆನ್ ಸ್ಪೀಡ್ ಆಫ್ ರೀಡಿಂಗ್. In this experimental study, the intervening variable is intensity of light, speed of reading, interest of reader and measuring the tool. So ಇಲ್ಲಿ intervening variable ಅಂತ ಅಂದಾಗ interest of reader. Next 45. Which of the following is controlled by heredity? Again ಅಲ್ಲಿ inherit ಕೇಳಿದ್ರು, ಇಲ್ಲಿ ಕಂಟ್ರೋಲ್ಡ್ ಬೈ ಹೆರಿಡಿಟಿ ಅಂತ ಕೇಳಿರೋದು. ಸೊ ಇಲ್ಲಿ ಕಲರ್ ಆಫ್ ಸ್ಕಿನ್, ಎಸ್ ಅಫ್ಕೋರ್ಸ್ ಇಟ್ ಕ್ಯಾನ್ ಬಿ ಕಂಟ್ರೋಲ್ಡ್ ಬೈ ಹೆರಿಡಿಟಿ. ಇಂಟೆಲಿಜೆನ್ಸ್, ಎಸ್ ಇಂಟೆಲಿಜೆನ್ಸ್ ಆಲ್ಸೋ ಇನ್ಹೆರಿಟೆಡ್ ಕಂಪೌಂಡ್.
ಲೈಕ್ 50% to 80% ಇಂಟೆಲಿಜೆನ್ಸ್ ಅನ್ನೋದು ಇನ್ಹೆರಿಟ್ ಆಗ್ಬೋದು. ಲ್ಯಾಂಗ್ವೇಜ್ ಅಲ್ಲ, ಸೋಷಲೈಸೇಷನ್ ಅಲ್ಲ. ಸೊ ಎ ಆ್ಯಂಡ್ ಬಿ, ದಿ ಫಸ್ಟ್ ಆಪ್ಷನ್ ಇಟ್ ಸೆಲ್ಫ್ ಇಸ್ ರೈಟ್. ನೆಕ್ಸ್ಟ್ 46th question. 46th question. In the concentric circle approach of a sociometry, the star is placed outside the last circle, in the last circle, third one in the innermost circle, and fourth one outside the middle circle. So here the right option is in innermost circle. ಇದು ಏನೋ ಸ್ಟಾರ್ ಥಿಯರಿ ಇದೆಯಲ್ಲ, ಅದೇ ಸೋಷಿಯೋಗ್ರಾಮ್, ಕಾನ್ಸೆಂಟ್ರಿಕ್ ಸೋಷಿಯೋಗ್ರಾಮ್, ಮೇರಿ ನಾರ್ತ್ವೇ ಅಂತ ಏನು ಅವರು ಹೇಳಿದ್ರಲ್ಲ, ಡಿವೈಸ್ಡ್ ಬೈ ಮೇರಿ ನಾರ್ತ್ವೇ, ಅದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ ಇದು. 47. ದಿ ಪರ್ಸನ್ ರಿಲೇಟೆಡ್ ಟು ದಿ ಫೀಲ್ಡ್ ಆಫ್ moral development of a child are Jean Piaget and Havigast, Stanley Halls and then Vygotsky, Havigast and then Stanley Halls, Jean Piaget and Vygotsky. So here the right option is first one. 48th. Verbal guidance is effective in learning and following except. Verbal guidance is effective in learning and following except attitude, concepts, skills and facts. Here the right option is skills. 49th one. To study the effect of environment on development of children, the best group is fraternal twins, children from two different families, identical twins and then siblings. Here the right option is identical twins. Why? Because they share 100% of their genetic material. Identical twins ಅಂದರೆ ಸೇಮ್ ಇರ್ತಾರಲ್ಲ ಅವರು. ಐಡೆಂಟಿಕಲ್ ಟ್ವಿನ್ಸ್ ಅಲ್ಲಿ 100% ಜೆನೆಟಿಕ್ ಮಟೀರಿಯಲ್ ಏನಿರ್ತದೆ ಅಂತಂದರೆ ಶೇರ್ ಇರುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟ್ 50th, ಇವತ್ತಿಂದ ಲಾಸ್ಟ್ ಕ್ವಶನ್ ಇದು. ಇನ್ನು ಉಳಿದಿದ್ದು 50 ಕ್ವಶನ್ನ ನಾನು ನೆಕ್ಸ್ಟ್ ಪಾರ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ 50th ಕ್ವಶನ್. ಅ ಬರ್ಡ್ ಈಸ್ ಟ್ರೈನ್ ಟು pick a green light and gets reinforcement after fixed number of responses. This schedule of reinforcement is known as ratio, interval, variable and continuous. So here the right option is ratio. So ಇವತ್ತಿನ 50th ಕ್ವಶನ್ನಿಂದ ಈ ಪಾಠನ ನಾನು ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಬಟನ್ನ ಹಿಟ್ ಮಾಡಿ, ಮತ್ತು ಏನಾದರೂ ನಿಮ್ಮ ಸಜೆಷನ್ಸ್ ಇದ್ದರೆ ಅಥವಾ ಏನಾದರೂ ಕ್ವೈರೀಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಯೂಸ್ಫುಲ್ ಆಗೋರಿಗೆ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.